ಸಾಕ್ಷಿ, ಸ್ವಾವಲಂಬಿ ಆರ್ಥಿಕತೆಗೆ ಸಾಕ್ಷಿ. ಒಕ್ಕೂಟ ಇಂದೂರ್ ಇವರ ವತಿಯಿಂದ ಶುಚಿ ರುಚಿ ಕ್ಯಾಂಟೀನಿನ ಒಂದು ಮತ್ತು ಮಾನ್ಯ ಶ್ರೀ ಶಾಸಕರು ಉದ್ಘಾಟನೆ ಮಾಡೋದರ ಮೂಲಕವಾಗಿ ಭಾರತ ದೇಶದ ಒಂದು ಅಭಿವೃದ್ಧಿಗೆ ಮಹಿಳೆಯರ ಪಾತ್ರ ಅಪಾರವಾಗಲಿ ಎನ್ನುವಂತ ಸಂದೇಶವನ್ನು ಹಸಿರು ನಿಶಾನೆಯನ್ನು ತೋರಿಸುವುದರ ಮೂಲಕ ಸದರಿ ಒಂದು ಕ್ಯಾಂಟೀನ್ ಅನ್ನು ಉದ್ಘಾಟನೆ ಮಾಡಬೇಕಂತ ಅಂದ್ಬಿಟ್ಟು ಮಾನ್ಯರಲ್ಲಿ ವಿನಂತಿಸಿಕೊಳ್ತಾರೆ. ಸೊ ಈ ಸ್ವಾವಲಂಬಿತ ನಮ್ಮ ತಾಲೂಕಿನಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರಜ್ವಲ तुम्हारे पैसे मैं खा रहे ಸಬ್ಸಿಡಿ ಕೊಡ್ತೀನಿ ಅದಕ್ಕೆ ದುಡ್ಡು ಕೊಟ್ಟು ತಗೊಂಡು ಯಾರ್ಯಾರು ಬಂದು ಹೊಡ್ಕೊಂತಾರೆ ಗೊತ್ತಾಗಿಲ್ಲ. ಮೇಡಮ್ ಸ್ವಲ್ಪ ಸೈಡ್ ಬರ್ರಿ. ಅಕ್ಕರೆ ಸ್ವಲ್ಪ ಸೈಡ್ ಅಧ್ಯಕ್ಷರ ಸ್ವಲ್ಪ ಸರ್ 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 ಪ್ಲೀಸ್. ನಮ್ಮ ರಾಜ್ಯಾಧ್ಯಕ್ಷರು, ಈಗಿನ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಇಡೀ ರಾಜ್ಯದ ಮೂಲೆ ಮೂಲೆ ತಿರುಗಿ ಜನರ ಕಷ್ಟವನ್ನ ನೋಡಿ ನಾವು ಸಾಮಾನ್ಯ ಜನರಿಗೆ, ಬಡವರಿಗೆ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ದೇವೆ. 5 ಗ್ಯಾರಂಟಿ ಯೋಜನೆ. ನೀವೆಲ್ಲ ಕಾರ್ಯಕರ್ತರು, ಮುಖಂಡರು ಎಲ್ಲ ಪ್ರತಿಯೊಬ್ಬರ ಮನೆಗೆ ಹೋಗಿ ನಮ್ಮ ಸರ್ಕಾರ ಬರ್ತದೆ, ನಾವು ನಿಮ್ಗೆ 5 ಗ್ಯಾರಂಟಿಯನ್ನ ಕೊಡ್ತೇವೆ. ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು 2013ರಲ್ಲಿ ಮುಖ್ಯಮಂತ್ರಿ ಆದಾಗ 24 ಗಂಟೆ ಒಳಗೆ ಅನ್ನಭಾಗ್ಯವನ್ನು ಕೊಟ್ಟಂತ. 7 ಕಿಲೋ ಕೊಟ್ಟಿದ್ರು, ಕಮ್ಮಿನ 5 ಕಿಲೋ ಆಯ್ತು. ಈಗ ನಾವು 10 ಕಿಲೋ ಮಾಡಿದ್ದಾರೆ. ಅದನ್ನ ಮತ್ತೆ ನಾನು ಇಲ್ಲಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರ ಸಹಕಾರದಿಂದ 135 ಶಾಸಕರ ಸಹಕಾರದಿಂದ ನಮ್ಮ ಸರ್ಕಾರ ಬಂದ ತಕ್ಷಣ ನಾವು 5 ಗ್ಯಾರಂಟಿಯನ್ನ 6 ತಿಂಗಳೊಳಗೆ ನಾವು ಮುಗಿಸಿದ್ದೇವೆ. ಎಲ್ಲೂ ವ್ಯತ್ಯಾಸ ಆಗ್ಲಿಕ್ಕೆ ಬಿಟ್ಟಿಲ್ಲ. ಹೇಳಿದ್ರು ವಿರೋಧ ಪಕ್ಷದವರು, ಅದು ಕಷ್ಟ, ಸರ್ಕಾರ ದಿವಾಳಿ ಆಗ್ತದೆ, ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಇವ್ರು ಸುಳ್ಳು ಹೇಳಿದ್ರು ಅಂತ. ನಮ್ಗೆ ಅಕ್ಕಿನೂ ನಮ್ಮ ರಾಜ್ಯದಲ್ಲಿ ಉತ್ಪನ್ನ ಆಗುವಷ್ಟು ಕೊಡ್ಲಿಕ್ಕೆ ಬೇಕಾದಷ್ಟು ಅಕ್ಕಿನೂ ಸಿಗ್ಲಿಲ್ಲ. ಸೆಂಟ್ರಲ್ ಇಂದ ಕೊಡ್ಲೂ ಇಲ್ಲ, ಅವರು ಕೊಡಬಾರದು ನಾವು ಅಂದ್ರೆ. ಆದ್ರೂ ನಾವು 5 ಕಿಲೋ ಅಕ್ಕಿಯನ್ನ ಕೊಟ್ಟು 5 ಕಿಲೋ ಅಕ್ಕಿಯ ಹಣವನ್ನ ಪ್ರತಿ ಒಬ್ಬರ ಅಕೌಂಟಿಗೆ ನಾವು ಕೊಟ್ಟಿದ್ದೇವೆ.
ಒಂದು ವರ್ಷ ಆಯ್ತು ಪ್ರಾರಂಭ, ಕೆಲವೊಂದು 6 ತಿಂಗಳಾಯ್ತು ಅಷ್ಟೇ, ಬಾಕಿ ಎಲ್ಲನೂ 1 ವರ್ಷ ಆಯ್ತು. ಮತ್ತೆ ಪುನಃ ನಮ್ಮ ರಾಜ್ಯಾಧ್ಯಕ್ಷರು ಯೋಚನೆ ಮಾಡಿದ್ರು. ಅವ್ರು ಬೇರೆ ಬೇರೆ ಕಡೆಗೆ ಹೋದಾಗ ಕಂಡುಕೊಂಡಂತ ಸತ್ಯವನ್ನ ಬಂದು ನಮ್ಮ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ರು. ಕೆಲವರಿಗೆ ಆರಾಮ ಇರೋದಿಲ್ಲ, ಅಲ್ಲಿ ಹೋಗಿ ಅವರಿಗೆ ಮುಡಿಸುವಂತ ಕೆಲಸ ಮಾಡಬೇಕಿತ್ತು. ಅಧಿಕಾರಿಗಳು 90% ಮುಗಿಸಿದ್ರು, ಮತ್ತು 10% ಬಾಕಿ ಇದೆ. ಕೆಲವೊಂದು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಅಂತ ಯೋಚನೆ ಮಾಡಿ ರಾಜ್ಯದಲ್ಲಿ ಪ್ರಾಧಿಕಾರವನ್ನ ಪ್ರಾರಂಭ ಮಾಡಿದ್ರು, ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ರು. ಪ್ರತಿ ತಾಲೂಕಲ್ಲೂ ಒಂದೊಂದು ಗ್ಯಾರಂಟಿ ಕಮಿಟಿ ಅಧ್ಯಕ್ಷರು, 14 ಜನ ಸದಸ್ಯರು ಒಳಗೊಂಡಂತ ಒಂದು ಕಮಿಟಿಯನ್ನು ರಚನೆ ಮಾಡಿ ಇವತ್ತು ನಾವು ಮುಂಡಗೋಡಲ್ಲಿ ನಾವು ಆಫೀಸನ್ನು ಓಪನ್ ಮಾಡಿ ಈಗ ನಾವು ಈ ಭಾಗದ ಜನರಿಗೆ ಮುಡಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ. ಈಗ ನಾವು ತಿಳ್ಕೊಂಡ ಹಾಗೆ, ನೀವು ತಿಳ್ಕೊಂಡ ಹಾಗೆ 90% ನಾವು ರೀಚ್ ಆಗಿದ್ದೀವಿ. ಕೆಲವರು ಉಳ್ಳವರು ಹೆಚ್ಚು ಕಡಿಮೆ ಒಂದು 3,000 ಜನ ನಮ್ಮ ಜಿಲ್ಲೆಯಲ್ಲಿ ಬೇಡ ಅಂತೇಳಿ ಬರ್ಕೊಟ್ಟಿದ್ದಾರೆ. 1,800 ಜನ ಬೇಡ ಅಂತ ಬರ್ಕೊಟ್ಟಿದ್ದಾರೆ. ನಮ್ಗೆ ಏನೋ ಕೊರತೆ ಇಲ್ಲ, ದೇವರ ಅನುಗ್ರಹದಿಂದ ನಮ್ಗೆ ಎಲ್ಲ ಇದೆ. ಬಡವರಿಗೆ ಕುಡಿ 800 ಜನ ಬೇಡ ಅಂತ ಹೇಳಿದ್ದಾರೆ. ನನ್ನ ವಿನಂತಿ, ಬಡವರಿಗೆ ಮುಡಿಸ್ಲೇಬೇಕು, ಅಲ್ಲಿ ವ್ಯತ್ಯಾಸ ಆಗ್ಬಾರ್ದು. ಉಳ್ಳವರು ಇದನ್ನ ತಗೊಳ್ಬಾರ್ದು. ನಾವು ಕೊಡೋದು ಎಲ್ಲರಿಗೂ ಕೊಡ್ತೇವೆ ಅಂತ ಹೇಳಿದ್ದೇವೆ. ಕೆಲವು ಮಾನದಂಡ ಇದೆ, ಅದ ಹೊರತುಪಡಿಸು ಉಳ್ಳವರು ಇದ್ದಾರೆ ಅಂತೇಳಿ ಕಂಡುಕೊಂಡಂತ ಸತ್ಯ. ನಾವು ಅಂತವರಿಗೆ ಮುಡಿಸುವಂತ ಕೆಲಸ ಮಾಡ್ತೇವೆ, ಉಳ್ಳವರು ತಗೊಳ್ಬಾರದು ಅಂದ್ರೆ ಮತ್ತೆ ಮತ್ತೆ ವಿನಂತಿ ಮಾಡ್ಕೊಳ್ತೇವೆ. ಈ ಯೋಜನೆ ಯಾವುದೇ ಕಾರಣಕ್ಕೆ ಬಂದ್ ಆಗುದಿಲ್ಲ, ನಾವು ಬಂದ್ ಮಾಡೋದು. ನಮ್ಮ ಉದ್ದೇಶ ಒಂದ್ ಕಡೆ ಎಲ್ಲ ಸಾಮಾನುಗಳ ರೇಟು ಗಗನಕ್ಕೆ ಇರುತ್ತೆ. ಸಿಲಿಂಡರ್ 400 ರೂಪಾಯಿ ಇದ್ದದ್ದು 1,200 ರೂಪಾಯಿ ಆಗಿದೆ. ಇದು ಉದಾಹರಣೆ. ಬಡವರಿಗೆ ಅನುಕೂಲ ಆಗ್ಬೇಕು. ಒಂದ್ ಕಡೆ ಕೊರೋನಾ, ಅದರಿಂದ ಪಾಪ ಎಲ್ಲ ಕೆಲಸ ಕಳ್ಕೊಂಡ್ರು. ರೈತರು ಬೆಳೆದಿದ್ದಕ್ಕೂ ಏನು ಬೆಲೆ ಸಿಗ್ಲಿಲ್ಲ, ಬಹಳ ಕಷ್ಟ ಆಯ್ತು. ಅದೆಲ್ಲ ಯೋಚನೆ ಮಾಡಿ ನಾವು ಈ ಕಾರ್ಯಕ್ರಮವನ್ನು ತಂದಿದ್ದೇವೆ. ಇದು ಯಾವುದೇ ಕಾರಣ ನಾವು ಬಂದ್ ಮಾಡೋದಿಲ್ಲ, ನಾವು ಮುಡಿಸ್ತೀವಿ. ಉಳ್ಳವರಿಗೆ ಕೊಡೋದಿಲ್ಲ, ಬಡವರಿಗೆ ಕೊಡೋದು ನಿಲ್ಸೋದಿಲ್ಲ. ಇದರಲ್ಲಿ ಮತ್ತೆ 2 ಮಾತಿಲ್ಲ. ಯಾರು ಚರ್ಚೆ ಮಾಡುವಂಥದ್ದು ಅಥವಾ ಏನು ಕೊಟ್ಬಿಟ್ರು ಆಗ್ತದೆ ಇಲ್ವೋ ಏನು ಅಂದೇಳಿ ಇಲ್ಲ. ಹೇಳಿದ್ರು ಮತ್ತೆ ಪುನಃ ಮುಂದೆ ಹೋಗಿ ಹೇಳಿದ್ರು MP ಎಲೆಕ್ಷನ್ ಆದ ತಕ್ಷಣ ಬಂದ್ ಆಗ್ತದ. ನಾವು ಇಲೆಕ್ಷನ್ಗೋಸ್ಕರ ಮಾಡಿದ್ದಲ್ಲ, ಸಾಮಾನ್ಯ ಜನರು ಬಡವರ ಕಷ್ಟವನ್ನ ನೋಡಿ ಅವರು ಸುಖವಾಗಿ ಇರಬೇಕು ಈ ರಾಜ್ಯದಲ್ಲಿ ಅಂತ ನಾವು ಮಾಡಿದಂತ ಕಾರ್ಯಕ್ರಮ. ಇದು ಯಾವುದೇ ಕಾರಣಕ್ಕೆ ಯಾವ ಇಲೆಕ್ಷನ್ಗೆ ಹೋಲಿಸ್ಕೊಂಡು ನಾವು ಬಂದ್ ಮಾಡೋದಿಲ್ಲ ಅನ್ನುವಂಥದ್ದನ್ನು ನಾನು ಸ್ಪಷ್ಟಪಡಿಸ್ತೇನೆ. ಇದು ನಮ್ಮ ಸರ್ಕಾರದ ಉದ್ದೇಶ, ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಅನ್ನೋದು. ನೀವು ಎಲೆಕ್ಷನ್ ಪೂರ್ವದಲ್ಲಿ ಒಂದೊಂದು ಕಾರ್ಡ್ ಅನ್ನ ಮಾಡಿಕೊಂಡು, ಗ್ಯಾರಂಟಿ ಕಾರ್ಡ್ ಅನ್ನ ಮಾಡ್ಕೊಂಡು ತಗೊಂಡು ತೋರಿಸಿದೆ. ಈಗ ನಮ್ಮ ಅಧಿಕಾರಿಗಳು ಯಾವ ಯಾವ ಇಲಾಖೆಯಿಂದ ಅಥವಾ 5 ಗ್ಯಾರಂಟಿ 5 ಇಲಾಖೆಯಿಂದ ಅದು ಎಷ್ಟು ಜನಕ್ಕೆ ನಾವು ಮುಡಿಸಿದ್ದೇವೆ, ಎಷ್ಟು ಜನ ಬ್ಯಾಲೆನ್ಸ್ ಇದ್ದಾರೆ, ಅದು ಯಾವ ಊರ್ನವ್ರು ಇದ್ದಾರೆ, ಯಾವ ಮಜೂರಿಯವರು ಇದ್ದಾರೆ, ಅಥವಾ ಯಾರ ಮನೆಯವರು ಇದ್ದಾರೆ, ಅದು ಬೇಕಾದ್ರೆ ಲೀಸ್ಟ್ ಇದೆ. ನಿಮ್ಗೆ ಸ್ವಲ್ಪ ಕೆಲಸ ಕಡಿಮೆ ಇದೆ, ನೀವು 2 ಕೆಲಸ ಮಾಡಬೇಕು. ಒಂದು, ನಾವು ಮುಡಿಸಿದ್ದೇವೆ, ನಿಮ್ಮ ಅಕೌಂಟಿಗೆ ಬಂದಿದೆಯಾ, ನಾವು ನುಡಿದಂತೆ ನಡೆದಿದ್ದೇವೆ, ನೀವು ಸುಖವಾಗಿದ್ರ ಅಂತ ಕೇಳಲಿಕ್ಕೂ ಹೋಗ್ಬೇಕು. ಯಾರು ಮುಟ್ಲಿಲ್ಲ ಆದವರು ಅವ್ರ ಲಿಸ್ಟ್ ತಗೊಂಡು ಅವ್ರ ಮನೆಗೆ ಹೋಗಿ ನೀವು ಉಳ್ಳವರ, ನಿಮ್ಗೆ ಆರ್ಥಿಕವಾಗಿ
ಅಭಿವೃದ್ಧಿ ಆಗಿದೆಯಾ? ನಿಮಗೆ ಬೇಡ ಅಂದ್ರೆ ಬಿಡಿ, ಬೇಕು ಅಂದ್ರೆ ಅದನ್ನು ಕೊಡುವಂತ ಕೆಲಸ ನೀವು ಮಾಡಬೇಕು. ಅದು ಮಾಡಿದಾಗ ಮಾತ್ರ ನಮ್ಮ ಸರ್ಕಾರ, ನಾವು ಈಗ ಈ ಗ್ಯಾರಂಟಿಯನ್ನ ಕೊಟ್ಟಿದ್ದು, ಪ್ರಾಧಿಕಾರವನ್ನ ಮಾಡಿದ್ದು, ಗ್ಯಾರಂಟಿ ಕಮಿಟಿಯನ್ನ ರೆಡಿ ಮಾಡಿದ್ದು, ಗ್ಯಾರಂಟಿ ಆಫೀಸ್ ಅನ್ನ ನಾವು ಓಪನ್ ಮಾಡಿದ್ದಕ್ಕೆ ಸ್ವಾರ್ಥಕ ಆಗ್ತದೆ, ಇಲ್ಲ ಅಂದ್ರೆ ಆಗಲ್ಲ. ಹಾಗಾಗಿ ನೀವು ಪ್ರತಿ ಒಬ್ಬರು ಮನೆ ಮುಟ್ಟಬೇಕು. ನಾವು ಅಧಿಕಾರಿಗಳು ಎಲ್ಲ ಮಾಡ್ತಾರೆ ನೋಡಿ, ನಾವು ಒಂದ್ ಕಡೆ ಸ್ವಲ್ಪ ಲೇಟ್ ಆಗಿ ಮಾಡಿದ್ದಾರೆ ಅಧಿಕಾರಿಗಳು. ಅವ್ರ ಮೇಲೆ ಏನು ನಾವು ನೀವು ಮಾಡ್ಲಿಲ್ಲ ಅನ್ನುವಂಥದ್ದು ಹೇಳೋದಿಲ್ಲ. ಯಾಕೆಂದ್ರೆ 90% ಮುಗಿಸಿದ್ದಾರೆ ಅಂದ್ರೆ ಅದೆಲ್ಲನೂ ಅಧಿಕಾರಿಗಳೇ ಮಾಡಿದ್ದಾರೆ. ಅದ್ರ ಸಂಗಡ ನಮ್ಮ ಕಾರ್ಯಕರ್ತರು ಹೆಲ್ಪ್ ಮಾಡಿರ್ಬೋದು, ಅಲ್ಲಲ್ಲಿ ಆ ಊರಲ್ಲಿ ಅಲ್ಲಿ ಹೋಗಿ ಅವರಿಗೆ ಸಿಗುವ ಹಾಗೆ ಮಾಡಿದ್ರು. ನೀವು ಮಾಡಲಿಲ್ಲ ಅಂತ ಅಲ್ಲ, ಇದು 100% ಮುಗಿಲೇಬೇಕು. ಹಾಗಾಗಿ 5 ಗ್ಯಾರಂಟಿ ಉದ್ದೇಶ ಮತ್ತೆ ಹೇಳಬೇಕು ಅಂತ ಹೇಳಿಲ್ಲ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನ ಮುಡಿಸಿದೆವು. ಒಂದು ಗಂಡಸರೆಲ್ಲ ಹೇಳೋದು, ಎಲ್ಲ ತಾಯಿಂದಿರಿಗೆ ಕೊಟ್ಬಿಟ್ಟಿದ್ರಿ ಅಂದರೆ ನೀವು ತಗೊಂಡೋಗಿ ಕೊಡ್ಬೇಕಿತ್ತು ಅವರಿಗೆ, ಸರ್ಕಾರ ಕೊಟ್ಟಿದೆ. ಇಲ್ಲಾಂದ್ರೆ ನಿಮ್ ಜೋಬಿಗೆ ಕೈ ಹಾಕೋದಾಗಿತ್ತು. ನಿಮ್ ಜೋಬಲ್ಲಿ ಇದ್ದದ್ದು ಉಳಿತು. ನಿಮ್ ಕೇಳದೆ ಎಲ್ಲಾನು ಅವರು ಮಕ್ಕಳಿಗೆ ನಿಮ್ಗೆ ಬೇಕಾದದ್ದೆಲ್ಲಾನು ತಗೊಂಡೋಗಿ ರೆಡಿ ಮಾಡಿ ಇಟ್ಟಿರ್ತಾರೆ. ಇಲ್ಲಾಂದ್ರೆ ನಿಮ್ಮ ಹತ್ರ ಡೈಲಿ ಕೇಳಬೇಕು, ತರಕಾರಿ ದುಡ್ಡು ಕೊಡಿ, ಕರೆಂಟ್ ಬಿಲ್ ತುಂಬಬೇಕು, 30ನೇ ತಾರೀಕು ಆಗಿದೆ, ಇಲ್ಲ ಕಟ್ ಮಾಡ್ತಾರೆ, ಸಂತೆಗೆ ಹೋಗ್ಬೇಕು, ಬಸ್ ಚಾರ್ಜ್ ಕೊಡಿ. ಯಾರ ಹತ್ರ ಕೇಳ್ತಿದ್ರು? ನಿಮ್ಮ ಹತ್ರ ಕೇಳ್ತಿದ್ರು. ನೀವು ಕೊಡಬೇಕಿತ್ತು. ನೀವು ಕೊಡೋದು ತಪ್ಪಿಸಿದ್ದೇವೆ ನಾವು. ಅದಕ್ಕಾಗಿ ನೀವು ನಮಗ್ ಧನ್ಯವಾದ ಹೇಳ್ಬೇಕು ನಮ್ಮ ಸರ್ಕಾರಕ್ಕೆ. ಅದ್ ಬಿಟ್ಕೊಂಡು ಎಲ್ಲಾ ತಾಯಿಂದಿರಿಗೆ ಕೊಟ್ಟಿದ್ರಿ ಅಂತೇಳಿ ಹೇಳೋದನ್ನ ಬಂದ್ ಮಾಡ್ಬೇಕು. ಇದು ಹೇಳಲೇಬಾರ್ದು. ನಾವು ನಿಮ್ಮ ತಾಯಿಂದಿರ ಅಕೌಂಟಿಗೆ ಕೊಟ್ಟರು, ಆ ಕುಟುಂಬಕ್ಕೆ ಕೊಟ್ಟಿದ್ವಿ. ಆ ಕುಟುಂಬದ ಪರಿಸ್ಥಿತಿಯನ್ನ ಸುಧಾರಿಸ್ಕೊಳ್ಳಿ ಅಂತ ಕೊಟ್ಟಿದ್ವಿ. ಆರ್ಥಿಕತೆಯನ್ನ ಅಭಿವೃದ್ಧಿ ಆಗ್ಲಿ ಅಂತ ಕೊಟ್ಟಿದ್ವಿ. ಒಂದ್ ಮಗು ಓದ್ತಾ ಇದೆ ಅಂದ್ರೆ ಆ ಮಗುನ ಫೀಸ್ ತುಂಬಲಿಕ್ಕೆ ನಿಮ್ಮ ಹತ್ರ ಬೆಳಿಗ್ಗೆ ನಿಂತ್ಕೊಂಡು ಮಗು ಕೇಳಬಾರ್ದು, ಅಮ್ಮನ ಹತ್ರ ತಗೊಂಡು ಹೋಗಿ ಫೀಸ್ ಕಟ್ಟಬೇಕು ಅನ್ನುವಂತ ಉದ್ದೇಶದಿಂದ ಕೊಟ್ಟಿದ್ವಿ. ಒಳ್ಳೆ ಕಾರ್ಯಕ್ರಮ ಇದು. ಇಡೀ ದೇಶದಲ್ಲಿ ನಮ್ ರಾಜ್ಯ ಬಿಟ್ರೆ ಬೇರೆ ಎಲ್ಲೂ ಇಲ್ಲ ಈ ಕಾರ್ಯಕ್ರಮ. ಇಡೀ ದೇಶದಲ್ಲಿ ಏನಾದ್ರೂ ಆಯ್ತು ಅಂತ ಆದ್ರೆ ಬಡವರು ಇರೋದಿಲ್ಲ, ಆರ್ಥಿಕವಾಗಿ ಕಷ್ಟದಲ್ಲಿ ಇರೋದಿಲ್ಲ, ಉಪವಾಸ ಯಾರೂ ಇರೋದಿಲ್ಲ ಅಂತ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಇವತ್ತು ನಾವು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದೆ. ಈ ಭಾಗದ ಜನಕ್ಕೆ ನೀವು ಎಲ್ಲರೂ ಸೇರಿ ಅವರಿಗೆ ಮುಡಿಸಿದ್ರಿ ಅಂದ್ರೆ ಆ ಪುಣ್ಯ ನಿಮಗೂ ಬರ್ತದೆ, ನಮಗೂ ಬರ್ತದೆ. ನಮ್ಮ ಸರ್ಕಾರಕ್ಕೂ ಆಶೀರ್ವಾದ ಮಾಡಿದ್ದಾರೆ, ನಮ್ಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಈ ಕೆಲಸವನ್ನ ತಾವು ಮಾಡಿ ಅನ್ನಲ್ಲಿ ಹೇಳ್ತಾ ಎಲ್ಲರಿಗೂ ಅಭಿನಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಉದ್ಘಾಟನಾ ಕಾರ್ಯಕ್ರಮದ ಉದ್ಘಾಟಕ ಜಿಲ್ಲಾ ಸಚಿವರು ಸ್ನೇಹಿತರಾಗಿರ್ತಕ್ಕಂಥ ಮಕ್ಕಳ ವೈದ್ಯ, ಜಿಲ್ಲಾ ಕಮಿಟಿ ಅಧ್ಯಕ್ಷರಾದ ಸ್ನೇಹಿತ ಸತೀಶ್ ಅವರೇ, ತಾಲೂಕಿನ ಅಧ್ಯಕ್ಷರಾದಂಥ ಹಿರೇಮಠ ಅವರೇ, BS ಪಾಟೀಲ್ ಅವರೇ, ಅಸಿಸ್ಟೆಂಟ್ ಕಮಿಷನರ್ ಕಾವ್ಯ ಎಕ್ಸಿಕ್ಯೂಟಿವ್ ಆಫೀಸರ್ ಅವರೇ, ತಹಶೀಲ್ದಾರ್ ಶಂಕರ್ ಅವರೇ, ಕಮಿಟಿ ಎಲ್ಲ ಸದಸ್ಯರುಗಳೇ, ಎಲ್ಲ ಅಧಿಕಾರಿಗಳೇ, ಮಾಧ್ಯಮದ ಸ್ನೇಹಿತರು, ಭಾಷಾ ಉದ್ಘಾಟಕ ಕಾರ್ಯಕ್ರಮದ ಬಗ್ಗೆ ಅನೇಕ ರೀತಿಯ ವಿಚಾರವನ್ನು, ಸಮಾಜಕ್ಕೆ ಇದರಿಂದ ಆಗಬೇಕಾದಂಥ ಅನುಕೂಲತೆಗಳನ್ನು ತಿಳಿ ಹೇಳಿದ್ದಾರೆ. ಯಾವೊಂದು ಸರ್ಕಾರವೂ ಕೂಡ ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಬಡವರ ಪರವಾಗಿ ಯೋಚನೆ ಮಾಡತಕ್ಕಂಥ ಸರ್ಕಾರ ಆದರೆ ಆ ಸರ್ಕಾರ ಬಡವರ ಪರವಾಗಿ ಕೆಲಸ ಮಾಡುತ್ತೆ ಅಂತ ಅನ್ಕೊಳ್ತೀವಿ. ಹಾಗಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಇಬ್ಬರು ಸೇರಿ ಈ ಒಂದು ಯೋಜನೆಯನ್ನು ಚುನಾವಣೆಯ ಮೊದಲು ಏನು ಘೋಷಣೆ ಮಾಡಿದ್ದು, ಕೊಟ್ಟ ಮಾತಿನಂತೆ ಜನಕ್ಕೆ ತಲುಪಿಸಬೇಕಂತ ಕೆಲಸವನ್ನು ಮಾಡಿದ್ದಾರೆ. ಇದೊಂದು ಸರ್ಕಾರಿ ಯೋಜನೆ.
ಒಂದು ಸರ್ಕಾರದ ಯೋಜನೆ. ಇದ್ರ ಬಗ್ಗೆ ನಾಳೆ ಅನೇಕ ಕಮೆಂಟ್ಸ್ ಬರುತ್ತೆ. ಸರ್ಕಾರದ ಯೋಜನೆ ಆದರೂ ಕೂಡ ವೇದಿಕೆ ಮೇಲೆ ಬಗ್ಗೆ ಅನೇಕ ಕಮೆಂಟ್ಸ್ ಬರುತ್ತೆ. ಆ ಕಮೆಂಟ್ಸ್ ನಾನೇ ತಲೆ ಕಳಿಸ್ಕೊಳಕ್ಕೆ ಹೋಗೋದು. ಒಟ್ಟಾಗಿ ನಮ್ಮ ಮೂಲಭೂತ ಉದ್ದೇಶ ಇರ್ತಕ್ಕಂಥದ್ದು ಬಡವರಿಗೆ ಸಿಗಬೇಕಾದಂಥ ಕಾರ್ಯಕ್ರಮದ ಅನುಕೂಲತೆಗಳು. ಅನೇಕ ಜನ ಫೋನ್ ಮಾಡ್ತಾರೆ, ನಮಗೆ 2,000 ರೂಪಾಯಿ ಬಂದಿಲ್ಲ. ಆ ಕಾರಣಕ್ಕಾಗಿ ಕಮಿಟಿ ಮಾಡಿರ್ತಕ್ಕಂಥದ್ದು. ಕಮಿಟಿ ಇದನ್ನ ಪ್ರಚಾರಪಡಿಸ್ಕೊಳ್ಬೇಕು, ತಿಳಿಸ್ಕೊಳ್ಬೇಕು. ಇದು ಕಟ್ಟ ಕಡೆ ಗ್ರಾಮಾಂತರ ಪ್ರದೇಶ ಜನಕ್ಕೆ ಅನಾನುಕೂಲತೆಯಾದ ಕೇಳೋಗಿದ್ದಾರೆ ಅಂತ ಗೊತ್ತಾಗಬೇಕು. 15 ಜನ ಕಮಿಟಿ ಮಾಡಿ ನಿಮ್ಗೊಂದೇ ಗೊತ್ತಾದ್ರೂ ಸಾರೋದಿಲ್ಲ. ನೀವು ಕಮಿಟಿ ಮೆಂಬರ್ ಆಗಿತ್ತು. ಈ 15 ಜನ ಸದಸ್ಯರು ಕಟ್ಟ ಕಡೆ ಗ್ರಾಮಾಂತರ ಪ್ರದೇಶ ಜನಕ್ಕೆ ಇಂಥ ತೊಂದರೆ ಇದೆ, ಈ ವ್ಯಕ್ತಿಗೆ ಕನ್ಸಲ್ಟ್ ಮಾಡಿದ ಅನುಕೂಲ ಆಗುತ್ತೆ ಹೇಳುವಂತ, ತಿಳಿಸ್ಕೊಳ್ಳುವಂತ, ಗುರುತಿಸ್ಕೊಳ್ಳುವಂತ ಕೆಲಸವನ್ನು ಮಾಡಿದಾಗ ಮಾತ್ರ ಸರ್ಕಾರ ಇಷ್ಟೊಂದು ಖರ್ಚು ಮಾಡಿ ನಿಮ್ಮ ಕಮಿಟಿ ಮಾಡಿ ನಿಮ್ಗೆಲ್ಲ ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ಒಂದು ಸಾರ್ಥಕತೆ ಬರುತ್ತೆ. ಯಾವಾಗಲೂ ಜನದ ಸಮಾಜದಲ್ಲಿ ನಾವು ಯಾವೆಲ್ಲ ಕೆಲಸ ಮಾಡ್ತೇವೆ, ಸಮಾಜ ಸೇವೆಗೆ ಯಾವೆಲ್ಲ ಹೊಡಿತೇವೆ, ನಾವು ಕಟ್ಟ ಕಡೆ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಜನಸೇವಕರಾಗಬೇಕು. ಆಗ ಮಾತ್ರ ಜನಮಾನಸದಲ್ಲಿ ತುಂಬಾ ದಿವಸ ಉಳಿಯೋದಕ್ಕೆ ಸಾಧ್ಯ. ಕೇವಲ ತೋರಿಸ್ಕೊಳ್ಳೋದಕ್ಕೆ ಮಾತ್ರ ನಾವಿಲ್ಲಿ ಬಂದು ಒಂದು ದಿವಸ ಉಳಿದು ಹೋದ್ರೆ ಸಾರ್ವಜನಿಕ ಜೀವನದಲ್ಲಿ ಬಹಳ ಕಾಲ ನಾವು ಬದುಕೋದಕ್ಕಾಗೋದಿಲ್ಲ. ಸಾರ್ವಜನಿಕ ಜೀವನ ಅಷ್ಟು ಸುಲಭ ಜೀವನ ಅಲ್ಲ. ನಾವೆಲ್ಲ ಇಲ್ಲಿ ಬಂದು ಕೂತ್ಕೊಳ್ಬೇಕಾದ್ರೆ ಸಾಕಷ್ಟು ಪರಿಶ್ರಮ, ಸಾಕಷ್ಟು ತೊಂದರೆಗಳ ನಡುವೆ ಬರ್ತೇವೆ. ಎಲ್ಲ ಕ್ಷೇತ್ರಗಳಲ್ಲಿ ಹಾಗೆ. ವಿದೌಟ್ ಎಫರ್ಟ್ ಯು ಕಾಂಟ್ ಸರ್ವೈವ್ ಇನ್ ಎನಿ ಫೀಲ್ಡ್, ಬಟ್ ನಾಟ್ ಆಲ್ ಪೊಲಿಟಿಕಲ್ ಫೀಲ್ಡ್. ನಮ್ಮ ಸರ್ವೈವಲ್ ಇಲ್ಲದೆ, ನಮ್ಮ ಶ್ರಮ ಇಲ್ಲದೆ ಯಾವ ಕ್ಷೇತ್ರದಲ್ಲೂ ನಾವು ಏನನ್ನೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಯಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ತೊಡಸ್ಕೊಂಡು ಕಮಿಟಿ ಸದಸ್ಯರಾಗಿದ್ದೀವಿ. ಕಮಿಟಿ ಸದಸ್ಯ ಆಗಿದ್ದೇನೆ ಅಂತೇಳಿ ಇವೇ ಮಟ್ಟಿಗೆ ಅವ್ರು ಗೊತ್ತಾದ ಪ್ರಯೋಜನ ಇಲ್ಲ. ಏನು ಗೌಡ, ಗೊತ್ತಾದ ಮಾತ ನನ್ನ ಕೆಲಸ ಅದು ಮಾತ್ರ ಮಾತಾಡೋ ಬಾಯಿ ಹಾಕ್ಬಿಟ್ಟೆ. ಒಂದು ಶಾಲೆ ಕೂತದ್ದು ಆಗಲಿಲ್ಲ. ಬಟ್ ಜನಕ್ಕೆ ನೀವು ಮುಟ್ಟಾಗ ಮಾತನ್ನ ಅಧ್ಯಕ್ಷರು ಉದ್ಘಾಟಕರು ಮತ್ತು ಅಧ್ಯಕ್ಷರು ಮಾತಾಡೋ ಪ್ರಸ್ತಾಪ ಮಾಡಿ ಹೇಳಿದಾನೆ. ಉಳ್ಳವ ಶಿವಾಲಯ ಮಾಡುವುದಯ್ಯ, ನಾನೇನು ಮಾಡದಯ್ಯ ಬಸವಣ್ಣವರೇ ಹೇಳಿ, ಉಳ್ಳವ ಶಿವಾಲಯವನ್ನು ಬೇಕಾದ್ರೆ ಕಟ್ತಾರೆ, ನಾನೇನು ಮಾಡದಯ್ಯ ಬಡವ ಕೊಡೋದು. ನಾನು ಬಡವ. ಆ ಕಾರಣಕ್ಕಾಗಿ ಯೋಜನೆ ಬಡವರಿಗೆ ತಲುಪಬೇಕು ಅಂತಕ್ಕಂಥದ್ದು, ಉಳ್ಳವ ಇದರಿಂದ ಹೋಗಬೇಕು ಅಂತಕ್ಕಂಥ ಸಂಕಲ್ಪವನ್ನ ನಮಗೆ ನಾವೇ ಮಾಡಿಕೊಂಡ್ರೆ ಇದೊಂದು ಸಾರ್ಥಕತೆಯ ಕಾರ್ಯಕ್ರಮ ಆಗೋದಕ್ಕೆ ಸಾಧ್ಯ. ನಾವೆಲ್ಲ ಸಭೆಯಲ್ಲೇ ಘೋಷಣೆ ಮಾಡ್ತಿದ್ದು ಮಾಡಿ, ನೀವು ಅನೇಕ ಸಭೆಗೆ ಹೋದಾಗ ಮಾಡ್ತೀವಿ. ನಾವು ಕಣ್ಣು ದಾನ ಮಾಡ್ತೀವಿ, ನಾವು ಶರೀರ ದಾನ ಮಾಡ್ತೀವಿ, ಇದೆಲ್ಲ ಹೇಳ್ಕೊಡ್ತೀವಿ. ಅದು ಇಂಥದ್ದೆಲ್ಲ ಬಿಡುತ್ತೇವೆ ಹೇಳ್ಕೊಡೋವೇ ಇಲ್ಲ. ಸಭೆಯಲ್ಲಿದ್ದವರು ಅನೇಕ ಜನ ಬಿಡೋ ಯೋಗ್ಯತೆ ಇದ್ದವರು ಆ ರೀತಿಯ ಮತ್ತು ಆ ರೀತಿಯ ಮನಸ್ಥಿತಿ ಸಮಾಜದಲ್ಲಿ ಬಂದಾಗ ಭವಿಷ್ಯದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಎಲ್ಲರೂ ಜಾಗೃತಿಯ ಕೆಲಸ ಮಾಡಿ ಕಮಿಟಿ ಸದಸ್ಯರು ವಿನಂತಿ ಮಾಡ್ತೀವಿ. ನೀವು ನಿಮಗೆಲ್ಲ ವೇತನನೋ ಗೌರವಧನೋ ಕೊಟ್ಟಿದೆ. ಒಬ್ಬೊಬ್ಬನು 10, 20 ಮಂದಿ ಈ ಕಾರ್ಯಕ್ರಮ ಉಳ್ಳವರು ಹೋಗುವಂತ ಸ್ಥಿತಿ ನೀವು ನಿರ್ಮಾಣ ಮಾಡಿದ್ರೆ ನಿಮ್ಗೇನು ಸರ್ಕಾರ ಕೊಟ್ಟಂಥದ್ದು ವಾಪಸ್ ನೀವು ಸರ್ಕಾರ ಕೊಟ್ಟಾಗ ಎಲ್ಲರಿಗೂ ಶುಭ ಆಗಲಿ. ನಮಸ್ಕಾರ.